ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಪಕ್ಷದಲ್ಲಿ ವ್ಯತ್ಯಾಸಗಳನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಬಿಜೆಪಿ ರಾಜ್ಯ ನಾಯಕರು ಪರಸ್ಪರ ವಿಶ್ವಾಸ ಮೂಡಿಸಿಕೊಳ್ಳಲು ಮುಂದಾಗಿದ್ದಾರೆ. ನಿನ್ನೆ ನಡೆದಂತಹ ಸಭೆಯಲ್ಲಿ ಒಗ್ಗೂಡಿ ಹೋಗುವಂತ ಚರ್ಚೆ ಆಗಿದ್ದು, ಮಾಜಿ ಸಚಿವ MP ರೇಣುಕಾಚಾರ್ಯ ಅವರ ವಿರುದ್ಧ ಕೂಡ ಕ್ರಮಕ್ಕೂ ಆಗ್ರಹ ವ್ಯಕ್ತವಾಗ್ತಾ ಇದೆ. ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆಗೆ ಮುಹೂರ್ತ ಫಿಕ್ಸ್. ಜುಲೈ 1ಕ್ಕೆ ರಾಜ್ಯ ಕಮಲ ಪಡೆಗೆ ನೂತನ ಸಾರಥಿ ಘೋಷಣೆ. ರಾಜ್ಯ ಬಿಜೆಪಿಯಲ್ಲಿ ಚಟುವಟಿಕೆಗಳು ಗರಿಗೆದರಿದ ಬೆನ್ನಲ್ಲೇ ರಾಜ್ಯಾಧ್ಯಕ್ಷರ ಬದಲಾವಣೆಯ ದಿನ ಸನ್ನಿಹಿತ ಆಯ್ತಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಅದಕ್ಕೆ ಕಾರಣ ದೆಹಲಿಯಲ್ಲಿ ನಡೆಯುತ್ತಿರುವ ಮಹತ್ವದ ಬೆಳವಣಿಗೆ. ಅದೇನೆಂದ್ರೆ ಜುಲೈ 1ರಂದು ಮಹಾರಾಷ್ಟ್ರ ಬಿಜೆಪಿ ಅಧ್ಯಕ್ಷರ ಘೋಷಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಹೀಗಾಗಿ ಅಂದೇ ಕರ್ನಾಟಕದ ಬಿಜೆಪಿಗೂ ನೂತನ ರಾಜ್ಯಾಧ್ಯಕ್ಷರ ಘೋಷಣೆ ಮಾಡುವ ನಿರೀಕ್ಷೆ ಇದೆ. RSS ನಿರ್ದೇಶನದ ಮೇರೆಗೆ ನಡೆದಿತ್ತು ನಿನ್ನೆಯ ಮಹತ್ವದ ಸಭೆ. ಹೌದು, ಬೆಂಗಳೂರಿನಲ್ಲಿ ನಿನ್ನೆ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ ನಿವಾಸದಲ್ಲಿ ನಡೆದ ಬಿಜೆಪಿ ನಾಯಕರ ಸಭೆ ದೊಡ್ಡ ಸಂಚಲನ ಸೃಷ್ಟಿಸಿತು. ಆದರೆ ಈ ಸಭೆ ನಡೆದಿದ್ದು RSS ನಿರ್ದೇಶನದ ಮೇರೆಗೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಕಳೆದ ವಾರ ನಡೆದ RSS ಸಭೆಯಲ್ಲಿ ಆಗಾಗ ಸಮನ್ವಯ ಸಭೆ ನಡೆಸಲು ಸೂಚನೆ ಸಿಕ್ಕಿತ್ತು. ಪ್ರತಿ 15 ದಿನಕ್ಕೊಮ್ಮೆ ನೇರವಾಗಿ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಲು ಸೂಚನೆ ನೀಡಲಾಗಿತ್ತು. ಪಕ್ಷದೊಳಗಿನ ವ್ಯತ್ಯಾಸ ಸರಿಪಡಿಸಲು ಜೊತೆಯಾಗುವಂತೆ ಬಿಜೆಪಿ ನಾಯಕರಿಗೆ RSS ಸೂಚನೆ ನೀಡಿತ್ತು. ಹೀಗಾಗಿ ನಿನ್ನೆ ನಡೆದ ಸಭೆಯಲ್ಲಿ ರಾಜ್ಯ ಬಿಜೆಪಿ ಸಂಘಟನೆ ವಿಚಾರ ಹಾಗೂ ಸರ್ಕಾರದ ವಿರುದ್ಧ ಹೋರಾಟದ ಬಗ್ಗೆ ಗಂಭೀರ ಚರ್ಚೆ ನಡೆದಿದೆ. ಸಂಪರ್ಕದಲ್ಲಿರಬೇಕು. ಒಗ್ಗಟ್ಟಿನಿಂದ ಒಂದು ಕಾಂಗ್ರೆಸ್ ಇಷ್ಟು ದಿನ ತಪ್ಪು ಮಾಡ್ತಿದ್ರು, ಇವತ್ತೇನು ಅವ್ರ ಪಕ್ಷ ಶಾಸಕರು ಇನ್ನೂ ಪ್ರಬಲವಾಗಿ ಅವರನ್ನ ಬಯಲಿಗೆಳಿತಾ ಇದ್ದಾರೆ. ನಾವು ಇನ್ನೂ ಪ್ರಬಲವಾಗಿ ಬಯಲಿಗೆಳಿಬೇಕು ಅನ್ನೋಂಥದ್ದು. ಇನ್ನು ನಿನ್ನೆ ನಡೆದ ಸಭೆಯಲ್ಲಿ ಅತೃಪ್ತರ ಬಣದಲ್ಲಿದ್ದ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಉಪಸ್ಥಿತಿ ಮತ್ತೊಂದು ಅಚ್ಚರಿಗೆ ಕಾರಣವಾಗಿತ್ತು. ಆದರೆ ಸಭೆಯಲ್ಲಿ ಅರವಿಂದ ಲಿಂಬಾವಳಿ ವಿಜೇಂದ್ರ ನಾಯಕತ್ವವನ್ನ ಒಪ್ಪಲು ಸಾಧ್ಯವಿಲ್ಲ ಎಂದು ನೇರವಾಗಿ ಹೇಳಿದ್ದಾರೆ ಎನ್ನಲಾಗಿದೆ. ಇನ್ನಿವತ್ತು ಕೋಲಾರದಲ್ಲಿ ಮಾತನಾಡಿರುವ ಅರವಿಂದ ಲಿಂಬಾವಳಿ, ನನ್ನ ವಿಜೇಂದ್ರ ನಡುವೆ ಯಾವುದೇ ಸಂಧಾನ ಆಗಿಲ್ಲ ಎಂದಿದ್ದಾರೆ. ಯಾವುದೇ ಸಂಧಾನ ಸಭೆ ಮತ್ತೊಂದು ಸಭೆ ಅಂತ ಆಗಿದ್ದೇನಲ್ಲ. ನಮ್ಮದು ಒಂದು ಕುಟುಂಬದಲ್ಲೇ ಸಮಸ್ಯೆಗಳು ಇರ್ತಾವೆ. ಸಹಜವಾಗಿ ಆ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡೋ ದೃಷ್ಟಿಯಿಂದ ಸೇರಿರುವಂಥ ಸಭೆ. ಒಂದು ಸಭೆಯಲ್ಲಿ ಭಾಗವಹಿಸಿದಾಗ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಮಾತಾಡ್ತೀರಿ, ಇಲ್ಲ ಮಾತಾಡಲೂಬಾರ್ದ, ಅದಕ್ಕೆ ಶೇಖರಣೆ ಕೊಟ್ಟರೆ ಅಂತಂದ್ರೆ ಏನು ಹೇಳೋದು. ಈ ಮಧ್ಯೆ ಮಾಜಿ ಸಚಿವ MP ರೇಣುಕಾಚಾರ್ಯ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ನಿನ್ನೆಯ ಸಭೆಯಲ್ಲಿ ಆಗ್ರಹ ವ್ಯಕ್ತವಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಮಾದರಿಯಲ್ಲೇ ರೇಣುಕಾಚಾರ್ಯ ವಿರುದ್ಧವೂ ಕ್ರಮಕ್ಕೆ ಹೈಕಮಾಂಡ್ಗೆ ಶಿಫಾರಸು ಮಾಡಬೇಕು ಎಂಬ ಮಟ್ಟಿಗೆ ಚರ್ಚೆ ನಡೆದಿದೆ ಎನ್ನಲಾಗಿದೆ. ಇನ್ನು ದೆಹಲಿ ಭೇಟಿ ಬಗ್ಗೆ ಸ್ಪಷ್ಟನೆ ಕೊಟ್ಟ ವಿಪಕ್ಷ ನಾಯಕ ಅಶೋಕ್, ಬೆಳವಣಿಗೆ ಬಗ್ಗೆ ವರದಿ ಕೊಡೋಕೆ ಹೋಗಿದ್ದೆ ಅಂದಿದ್ದಾರೆ. ಆದರೆ ರಾಜ್ಯಾಧ್ಯಕ್ಷ ಬದಲಾವಣೆಯ ಬಗ್ಗೆ ಸದ್ಯಕ್ಕೆ ಚರ್ಚೆ ಇಲ್ಲ ಅಂದಿದ್ದಾರೆ. ನನ್ನನ್ನ 3 ತಿಂಗಳಿಗೆ ಒಂದ್ಸರಿ ದೆಹಲಿಗೆ ಬಂದು ವರದಿ ಕೊಡಕ್ಕೆ ಹೇಳಿದ್ದಾರೆ. ಮೊನ್ನೆ ಹೋಗಿ ವರದಿ, ಅದರಿಂದನೂ ಅಮಿತ್ ಶಾ ಅವರಿಗೆ ವರದಿ ಕೊಟ್ಟು ಬಂದಿದ್ದೆ. 3 ತಿಂಗಳು ಮೊನ್ನೆ ಹೋಗಿದ್ದೀನಿ. ಮತ್ತೆ 3 ತಿಂಗಳಾದ್ಮೇಲೆ ನೀವು ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ವರದಿಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಅದೇನು ಅಲ್ಲಿ ಚರ್ಚೆನೇ ಆಗಿಲ್ಲ. ಇನ್ನು ಬಹಳಷ್ಟು ರಾಜ್ಯಗಳಿದೆ. ಅದಾದ್ಮೇಲೆ ರಾಜ್ಯದ ಬೇರೆ ನಮ್ಮದು ಕೊನೆಯಲ್ಲಿ ಇರುವಂಥದ್ದು. ಮೊನ್ನೆ ಹೋದಾಗೂ ಕೂಡ ಇನ್ನೂ ನಮ್ಮದು ಉತ್ತರ ಪ್ರದೇಶ ಇರ್ಬೋದು, ಗುಜರಾತ್, ಅದರ ಜೊತೆ ನಮ್ಮದು ಕೂಡ ಘೋಷಣೆ ಆಗ್ತದೆ. ಈಗ ಸದ್ಯಕ್ಕೆ ನಮ್ಮದು ಬಂದಿಲ್ಲ ಇಲ್ಲಿ. ಅದರಿಂದ ಅದು ಯಾವುದೂ ಚರ್ಚೆ ಆಗಿಲ್ಲ. ಬದಲಾವಣೆ ಇರ್ಬೋದು, ಯಾವುದೇ ರೀತಿ ಚರ್ಚೆ ಆಗಿಲ್ಲ. ಸದ್ಯ ಜುಲೈ 1ಕ್ಕೆ ಮಹಾರಾಷ್ಟ್ರದಲ್ಲಿ ಅಧ್ಯಕ್ಷರ ಬದಲಾವಣೆಗೆ ಡೇಟ್ ಫಿಕ್ಸ್ ಆಗಿರೋದ್ರಿಂದ ರಾಜ್ಯ ಬಿಜೆಪಿಯಲ್ಲೂ ಬದಲಾವಣೆ ಆಗುತ್ತಾ, ಆ ಬದಲಾವಣೆ ಬಿರುಗಾಳಿ ಎಬ್ಬಿಸುತ್ತಾ ಕಾದು ನೋಡಬೇಕಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH